ನಿನ್ನೆ ಒಂದೇ ದಿನ ಕಾಫಿನಾಡಲ್ಲಿ ಈ ಕೊರೋನಾ ಸಂಖ್ಯೆಗಳ ಹೆಚ್ಚಳ ಆಗಿದೆ. ಹಾಗಾಗಿ ನೋಡಿ, ಅಲ್ಲಿ ಒಂದೇ ದಿನ 4 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಕಾಫಿನಾಡಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4ವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ನಿನ್ನೆ ಕೊರೋನಾ ಟೆಸ್ಟ್ನ 51 ಜನ ಮಾಡಿಸಿದ್ರು. ಅದರಲ್ಲಿ 4 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು. ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ 4 ಟೆಸ್ಟ್ ಮಾಡಿಸಿದ್ರು. 4ರಲ್ಲಿ ಕೊರೋನಾ ಪಾಸಿಟಿವ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಅಂದರೆ ಕಾಫಿನಾಡು ಜನರಲ್ಲಿ ಈಗ ಆತಂಕ ಶುರುವಾಗ್ತಾ ಇದೆ. 51 ಜನರಲ್ಲಿ 4 ಜನರಿಗೆ ಕೊರೋನಾ ಕೇಸ್ಗಳು ಪತ್ತೆ ಆಗಿವೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆಗಳ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಭಯಭೀತರಾಗಿದ್ದಾರೆ. ಆದರೆ ಸದ್ಯಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ. ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತಗೋಬೇಕು, ಡಿಸ್ಟೆನ್ಸ್ ಮೇಂಟೆನ್ಸ್ ಮಾಡಬೇಕಾಗತ್ತೆ, ಮಾಸ್ಕನ್ನು ಕಡ್ಡಾಯ ಮಾಡಬೇಕಾಗತ್ತೆ. ಜೊತೆಗೆ ಜನ ಇರುವಂಥ ಪ್ರದೇಶಗಳಲ್ಲಿ, ಜನನಿಬಿಡ ಪ್ರದೇಶಗಳಲ್ಲಿ ಆದಷ್ಟು ಬೇಗ ದೂರ ಇರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕೂಡ ಆಗುತ್ತೆ. 3 ಗಂಟೆಗೆ ಮಹತ್ವದ ಸಭೆ ಇದು. ಕೋವಿಡ್ ವಿಚಾರವಾಗಿ ಸಭೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾಫಿನಾಡಲ್ಲಿ ನಿನ್ನೆ ಒಂದೇ ದಿನ ಕೊರೋನಾ ಮಹಾಸ್ಫೋಟಗೊಂಡಿದೆ. ಒಂದೇ ದಿನ 4 ಜನರಿಗೆ ಪ್ರಕರಣಗಳು ಅಂದರೆ ಪಾಸಿಟಿವ್ ಪ್ರಕರಣ ಹೆಚ್ಚಳ ಆಗಿದೆ, ಪತ್ತೆ ಆಗಿದೆ. ನಿನ್ನೆ ಒಂದೇ ದಿನ 51 ಜನರ ಪೈಕಿ 4 ಜನರಿಗೆ ಪಾಸಿಟಿವ್ ಬಂದಿದೆ. ಹಾಗಾಗಿ ಸಹಜವಾಗಿ ಆತಂಕ ಹೆಚ್ಚಳವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳು ನಮ್ಮಲ್ಲಿ ಇರೋವಂಥದ್ದು ಒಟ್ಟು 103, ಖಾಸಗಿ ಆಸ್ಪತ್ರೆಗಳು 6. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಒಟ್ಟು ಹಾಸಿಗೆಗಳು 490, ಖಾಸಗಿಯಲ್ಲಿ 202. ವೆಂಟಿಲೇಟರ್ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರಮುಖ ಭಾಗ. 80 ಖಾಸಗಿ ಮತ್ತು ಸರ್ಕಾರಿ ಸೇರಿ 87 ನಮ್ಮಲ್ಲೆಲ್ಲ ಆಲ್ ಫಂಕ್ಷನಲ್. ಆಕ್ಸಿಜನ್ ಸಿಲಿಂಡರ್ಸ್ ಜಂಬೋ 907 ಇದೆ. 10 ಲೀಟರ್ ಸಿಲಿಂಡರ್ಸು 260 ಸ್ಟಾಕ್ ಇವಾಗವರೆಗೂ ಇರೋಂಥದ್ದು. O2 ಕಾನ್ಸಂಟ್ರೇಟರ್ಸ್ ಏನಿದೆ 660. ಉಳಿದಂತೆ ಏನು ಪ್ರಿವೆಂಟಿವ್ ಮೆಷರ್ಸ್ಗೋಸ್ಕರ ಬೇಕಾಗಿರೋಂತಹ ಮಾಸ್ಕ್ಸು, N95 ಮಾಸ್ಕ್, ಸ್ಯಾನಿಟೈಸರ್ಸ್, PPE ಕಿಟ್ಸ್, ಇವೆಲ್ಲವೂ ಸರ್ಜಿಕಲ್ ಗ್ಲೌಸ್ ಇರಬೇಕು. ಇವೆಲ್ಲವೂ ಸಫಿಷಿಯೆಂಟ್ ಸ್ಟಾಕ್ ಇದೆ. ಇದರ ನಂಬರ್ಸ್ ಎಲ್ಲ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆಮೇಲೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ವೈರಾಲಜಿ ಲ್ಯಾಬ್ಸು, ಟೆಸ್ಟಿಂಗ್ ಕಿಟ್ಸು ಇತರೆ. ವೈರಾಲಜಿ ಲ್ಯಾಬ್ ನಮ್ಮಲ್ಲಿ 1 ಇದೆ. 2 ಮೈಕ್ರೋಬಯಾಲಜಿಸ್ಟ್ ಏನು ಟೆಸ್ಟಿಂಗಿಗೆ ಅವಶ್ಯಕತೆ ಇದೆ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಬ್ಯುಲೆನ್ಸ್ಗಳು 108 ನಮ್ಮಲ್ಲಿ 14 ಇದೆ, ಡಿಪಾರ್ಟ್ಮೆಂಟ್ 7. 21 ಏನೇ ತುರ್ತು ಸೇವೆಗೆ ಅವಶ್ಯಕತೆ ಇದೆ ಅಷ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ ಕೋವಿಡ್ ಸಮಯದಲ್ಲೂ ಸಹಿತ ಆಕ್ಸಿಜನ್ ಜನರೇಟರ್ ಪ್ಲಾಂಟ್ಸ್ಗಳು ನಮ್ಮಲ್ಲಿ 7 ತೆರೆಯಲಾಗಿತ್ತು. ಇದನ್ನು ನಾನು ನಮ್ಮ DHO ಅವ್ರಿಗೆ ಹೇಳಿ ಶನಿವಾರದೊಳಗಡೆ ಎಲ್ಲ ಫಂಕ್ಷನಲ್ ಇದೆಯಾ, ತೆರೆಯೋದೊಂದು ಫಂಕ್ಷನಲ್. ಯಾಕಂದರೆ ಕೋವಿಡ್ ನಂತರ ಎಷ್ಟು ಬಳಕೆ ಆಗಿದೆ ಈ ಆಕ್ಸಿಜನ್ ಪ್ಲಾಂಟ್ಸ್ ಅಂತ ಗೊತ್ತಿಲ್ಲ. ಹಾಗಾಗಿ ಕೆಲವೊಂದು ಕ್ವಾಲಿಟಿ ಲೆವೆಲ್ಸ್ ಇರ್ತದೆ, ಪ್ಯೂರಿಟಿ ಆಫ್ ಆಕ್ಸಿಜನ್ ಅಂತ, ಅವನ್ನೆಲ್ಲ ಚೆಕ್ ಮಾಡಿ ಏನಾದ್ರು ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೆ ಅದನ್ನು ಫಿಕ್ಸ್ ಮಾಡಬೇಕು ಅಂತ ತಿಳಿಸಿದ್ದೀವಿ. ಸರ್ಕಾರಿ ಆಸ್ಪತ್ರೆಗಳು ನಮ್ಮಲ್ಲಿ ಇರೋವಂಥದ್ದು ಒಟ್ಟು 103, ಖಾಸಗಿ ಆಸ್ಪತ್ರೆಗಳು 6. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಒಟ್ಟು ಹಾಸಿಗೆಗಳು 490, ಖಾಸಗಿಯಲ್ಲಿ 202. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.